ಇನ್ನು ಶಿಡ್ಲಘಟ್ಟ ಪೌರಾಯುಕ್ತಗೆ ಕಾಂಗ್ರೆಸ್ ಮುಖಂಡನ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡನ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಕುಮಾರಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಘಟನೆಯ ಬಗ್ಗೆ ಕಾಂಗ್ರೆಸ್ ಮುಖಂಡನ ಆಡಿಯೋ ಕಳಿಸಿ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಒಬ್ಬ ಹೆಣ್ಣು ಮಗಳು, ನಿಮ್ಮ ಅಧೀನದಲ್ಲಿರೋರಿಗೆ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಬೇಸರವನ್ನ ಹೊರ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಗೇನ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಲೈವ್ ಜಾಯಿನ್ ಆಗಿದ್ದಾರೆ ಪೌರಾಯುಕ್ತೆ ಆದಂತ ಅಮೃತ ಗೌಡ ಅವರು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ಈ ಕಾಲ್ ಮಾಡಿದಾಗ ನೀವು ಹೇಳ್ತಾ ಇದ್ರಿ, ನೀವು ಕೂಲಾಗೆ ಮಾತಾಡ್ತಾ ಇದ್ರಿ, ಬಟ್ ಅವ್ರದೇ ಸರ್ಕಾರ ಇದೆ ಅಂತ ಅಂದ್ರೆ ಅವ್ರು ಏನ್ ಬೇಕಾದ್ರೂ ಬೆದರಿಕೆ ಹಾಕ್ಬೋದಾ, ಏನ್ ಕತೆ, ಏನೆಲ್ಲ ಮಾತಾಡಿದ್ರು ಆ ಸಂದರ್ಭದಲ್ಲಿ ಅಂತ ಅವಾಚ್ಯ ಪದಗಳನ್ನೆಲ್ಲ ಬಳಸಿದ್ದಾರೆ. ಸರ್ ಅವರು ಆ ಫ್ಲೆಕ್ಸ್ ರಿಲೇಟೆಡ್ ಯಾಕೆ ತೆಗ್ಸಿದ್ರಿ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಹೀಟೆಡ್ ಕಾನ್ವರ್ಸೇಷನ್ ಇತ್ತು ಸರ್. ಸೊ ವಿ ಟ್ರೈ ಟು ಕನ್ವಿನ್ಸ್ ದೆಮ್. ಇಟ್ ವಾಸ್ ಐ ಮೀನ್ ಲೈಕ್ ಅದು ಪ್ರಾಬ್ಲಮ್ ಆಗ್ತಿದ್ರಿಂದ ತೆಗೆದ್ವಿ ಸರ್ ಅಂತ ನಾವು ಹೇಳಕ್ ಕನ್ವಿನ್ಸ್ ಮಾಡಿದ್ವಿ ಸರ್. ಯಾ ಬಟ್ ಥಿಂಗ್ಸ್ ವೆಂಟ್ ರಾಂಗ್. ಪರ್ಮಿಷನ್ ತಗೊಂಡಿದ್ರಾ ಫ್ಲೆಕ್ಸ್ಗಳು ಅಥವಾ ಬ್ಯಾನರ್ಗಳು ಹಾಕೋದಕ್ಕೆ? ಸರ್ ನಮ್ಗೆ ಇದು ರಿಟರ್ನ್ ರಿಕ್ವೆಸ್ಟ್ ವಾಟ್ಸ್ಆಪ್ ಅಲ್ಲಿ ಅಂಡ್ ಫೋನ್ ಕಾಲ್ ಅಲ್ಲಿ ದೇ ಹ್ಯಾಡ್ ರಿಕ್ವೆಸ್ಟೆಡ್ ಸರ್. ಬಟ್ ಅದು ಇನ್ನು ಅವತ್ತು 5:30 ಆಗಿದ್ರಿಂದ 5:30 6 o'clock ಅರೌಂಡ್ ಆಗಿದ್ರಿಂದ ನಮ್ ಸ್ಟಾಫ್ಸ್ ಗಳೆಲ್ಲ ಮನೆಗ್ ಹೋಗಿದ್ರು. ಇಟ್ ವಾಸ್ ಅ ವೀಕೆಂಡ್. ಅದನ್ನ ಪ್ರೊಸೆಸ್ ಮಾಡಕ್ ಆಗಿರ್ಲಿಲ್ಲ. ರಿಟರ್ನ್ ರಿಕ್ವೆಸ್ಟ್ ಇನ್ನು ಆಫೀಸಿಗೆ ಅದು ಟಪಾಲಲ್ಲಿ ಕೊಟ್ಟಿದ್ರು ಅಲ್ವಾ, ಐ ಡೋಂಟ್ ನೋ, ಬಟ್ ಇಟ್ ಹ್ಯಾಡ್ ಕಮ್ ವಯಾ ಐ ಗಾಟ್ ಅ ಕಾಲ್ ಅಂಡ್ ದೇ ಹ್ಯಾಡ್ ಸೆಂಟ್ ಒನ್ ಫೋಟೋ ಕಾಪಿ ಇನ್ ವಾಟ್ಸ್ಆಪ್. ಅಷ್ಟ್ ಮಾತ್ರ ಆಗಿತ್ತು ಸರ್. ಅಂಡ್ ಟೈಮ್ ಕಮ್ಮಿ ಇದೆ ನಮ್ಗೆ ಫ್ಲೆಕ್ಸ್ ಹಾಕೋಬೇಕು ಅಂತ ಹೇಳಿದಾಗ ವಿ ಹ್ಯಾಡ್ ಟೋಲ್ಡ್ ಓಕೆ ಸರ್ ಹಾಕೊಂಡಿರಿ ಅಂತ ಅಂದ್ಬಿಟ್ಟು ವಿ ಆಲ್ಸೋ ಟ್ರೈಡ್ ಅವರ್ ಬೆಸ್ಟ್ ಟು ಸಪೋರ್ಟ್ ದ ಇವೆಂಟ್. ಈ ಕಂಪ್ಲೇಂಟ್ ಏನಂತ ಕಂಪ್ಲೇಂಟ್ ಬಂದಿತ್ತು ಮೇಡಮ್? ಸರ್ ಅದು ನಮ್ಮ ಕೋಟೆ ಸರ್, ನಮ್ಮ ಆಫೀಸ್ ಇಂದ 100 meters ಅಲ್ಲಿ 150 meters ಅಲ್ಲಿ ಒಂದು ಕೋಟೆ ಸರ್ಕಲ್ ಅಂತ ಇದೆ ಸರ್. ಇಟ್ಸ್ ಅ ಸ್ಮಾಲ್ ಸರ್ಕಲ್. ಅದು ಆ ಕಡೆಯಿಂದ ಈ ಕಡೆ ಇದೆ, ಟ್ರಯಾಂಗುಲರ್ ಜಂಕ್ಷನ್. ಸೊ ಅಲ್ಲಿ ಹಾಕಿದ್ರಿಂದ ಆ ಕಡೆ ಈ ಕಡೆ ಮೂವ್ಮೆಂಟ್ ತೊಂದರೆ ಆಗ್ತಾ ಇತ್ತು. ಅಂಡ್ ಬೆಳಗಿನ ಜಾವ ಸ್ಕೂಲ್ ಮಕ್ಕಳು ಓಡಾಡ್ತಾ ಇದ್ರು. ಒಂದು ವೆಹಿಕಲ್ ಕೂಡ, ಒಂದು ಸ್ಕೂಟರ್ ಏನೋ ಗುದ್ಕೊಂಡಿತ್ತು. ಗುದ್ದಿ ಅದು ಅರ್ಧ ಬಿದ್ದೋಗಿರೋ ಪೊಸಿಷನ್ ಅಲ್ಲಿ ಇದ್ದಿದ್ರಿಂದ ಮಕ್ಳಿನ ಪೇರೆಂಟ್ಸ್ ಗಳು ಬಂದು ಕಂಪ್ಲೇಂಟ್ ಮಾಡಿ ಇದನ್ನ ತೆಗ್ಸ್ಬಿಡಿ, ಇದು ವೆಹಿಕಲ್ ಮೂವ್ಮೆಂಟ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರಿಂದ ನಮ್ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಮತ್ತೆ ನಮ್ ಪೌರ ಕಾರ್ಮಿಕರು ಅದನ್ನ ತೆಗ್ಸಿದ್ರು ಸರ್. ತೆಗ್ಸ್ಬಿಟ್ಟು ನನ್ಗೆ ಇನ್ಫಾರ್ಮ್ ಮಾಡಿದ್ರು. ನಾನು ಸರಿ ನೀವು ಒಂದ್ಸರಿ ಇನ್ಫಾರ್ಮ್ ಮಾಡಿ, ನಾನು ಇನ್ಫಾರ್ಮ್ ಮಾಡ್ತೀನಿ ಅಂತ ಅವ್ರ ಮುಖಂಡರು